ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದ್ದೀವಿ. ಕುಮಾರಣ್ಣರವರು ನನ್ನ ಮುಂದೆ ನಿಖಿಲ್ ಅವ್ರ ಮುಂದೆ ಸುತ್ತಿದ್ರಾಗಲಿಲ್ಲ, ಪಕ್ಷ ಕಟ್ಟಬೇಕು ಅಂತ ಹೇಳಿದ್ದೀನಿ. ಅನೇಕರು ಅಲ್ಲೇ ಇದ್ರಿ. ಆಮೇಲೆ ನಾನೆಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅದರಿಂದ ಇಷ್ಟು ವರ್ಷ ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಇಲ್ಲಿವರೆಗೆ ನಾನು ರಿಯಾಕ್ಷನ್ ಮಾಡಿರಲಿಲ್ಲ. ಈಗಲೂ ಅವರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನನ್ನಿಂದ ನಿಮಗೆ ನೋವಿದ್ದರೆ ನೀವು ಅಲ್ಲೇ ಹೇಳ್ಬಿಡಿ, ನಿಮ್ಮ ಯಾವ್ದಾರ ಮೀಡಿಯಾದಿಂದ ಪಾರ್ಟಿ ಸಂಘಟನೆ ಮಾಡಿ ಜವಾಬ್ದಾರಿ ಇಟ್ಕೊಳ್ಳಿ. ನಾವು ಎಲ್ಲರಂಗೆ ಬಂದು ಓಟ್ ಹಾಕ್ತೀವಿ. ನಾವು ಬದುಕಿರೋ ತನಕ JDS ಅಭಿಮಾನಿಯಾಗಿರ್ತೀವಿ. ನಮಗೆಲ್ಲ ಕೊಟ್ಟಿದ್ದಾರೆ, ನನಗೆ ಯಾವ ಆಸೆನೂ ಇಲ್ಲ. ಈಗಾಗಲೇ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ನೊಂದಿದ್ದೀವಿ. ಇನ್ನೇನಾಗಬೇಕು ಅಂದ್ಕೊಂಡು ಏನಿಲ್ಲ. ಆದರೆ ನನ್ನನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ಚಾಮುಂಡಿ ಬೆಟ್ಟದಲ್ಲಿ ನಾನು ಹೇಳಿದ್ನ ಕುಮಾರಣ್ಣ ರಾಜೀನಾಮೆ ಕೊಡಿ ಅಂತ ಕೇಳಿ ಅಂತ. ನಾನು ಯಾವುದು ಸುಳ್ಳು ಹೇಳಲ್ಲ. ದೇವೇಗೌಡರು ಸಾಹೇಬ್ರು ಹೇಳಿ ಅಂತ ಹೇಳೋರೆ. ಅವತ್ತು ನಮ್ಮ ಕನ್ವೆನ್ಷನ್ ಸೆಂಟ್ರಿಗೆ ಜಡ್ಜ್ ಅವ್ರ ಸಂಬಂಧಿಕರದ ಮದುವೆ ಸಂದರ್ಭದಲ್ಲಿ ಅವತ್ತು ಕೂಡ ಆಂಜನೇಯಗೌಡರು ಫೋನ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ಲಿದ್ದಾರೆ ಅಂತ ಅವ್ರ PA ಹೇಳಿದ್ದಾರೆ. ಮತ್ತು ಈ ಚುನಾವಣೆಗೆ ದೇವೇಗೌಡರು ಸಾಹೇಬ್ರೇ ಕರೆದಿದ್ದಾರೆ. ಅವರೇ ಹೇಳ್ತಾರೆ, PA ಬ್ಯುಸಿ ಇದ್ದಾರೆ ಸರ್, ವಾಪಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮಾಡಿಸಿಲ್ಲ. ಕಾಲ್ ಡೀಟೇಲ್ಸ್ ಇರಲ್ವಾ? ಅದರಿಂದ ನಿಮ್ಮ ಮೂಲಕ ನಾನು ಮನವಿ ಮಾಡೋದು, ನನ್ನನ್ನು ದೂರಬೇಡಿ. ನಾವು ಯಾವುದಕ್ಕೂ ಇದು ಹೊಣೆ ಅಲ್ಲ. ಪಕ್ಷ ಕಟ್ಟ ಕೆಲಸ ಮಾಡ್ತಾಯಿದ್ವಿ. ಈಗಲೂ ಅವ್ರನ್ನ ಮನವಿ ಮಾಡ್ತಾ ಇರೋದು. ಆಮೇಲೆ ಸಿಂಗ್ಯುಲರಾಗೆಲ್ಲ ಮಾತಾಡಿದ್ರೆ, ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. ನನಗೆ ಸಂಸ್ಕಾರ ಇದೆ. ಸಾರ್ವಜನಿಕವಾಗಿ ಮಾತಾಡೋದಕ್ಕೂ ವೈಯಕ್ತಿಕವಾಗಿ ಕರೆದು ಹೋಗೋಬಾರ ಅನ್ನೋದಕ್ಕೂ ವ್ಯತ್ಯಾಸ ಅದು. ಇಷ್ಟು ನಿಮ್ಮ ಮೂಲಕ ಮನವಿ ಮಾಡಿ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ಇದು ಸಂದರ್ಭ ಅಲ್ಲ, ಇದು ಸಂದರ್ಭ ಅಲ್ಲ. ಈಗಾಗಲೇ ರಾಜ್ಯದ ರಾಷ್ಟ್ರದ ನಾಯಕರು, ನಮ್ಮ ಕಾರ್ಯಕರ್ತರು ಸ್ವಲ್ಪ ನೋವಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವೆಲ್ಲ ಮರೆತು ಪಕ್ಷಕ್ಕೆ ಏನಾಗಬೇಕು ನೋಡೋಣ. ತಪ್ಪು ಸರಿ ಏನಾರ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡ್ರೆ ಆಯಿತು. ಇಷ್ಟನ್ನು ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೆ. ಈಗ ದೇವೇಗೌಡರ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ. ಕುಮಾರಸ್ವಾಮಿ ಅವರು ಏಕ ನಿರ್ಧಾರದಿಂದ ಎಲ್ಲರೂ ಬೇಸರ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏಕ ನಿರ್ಧಾರ ಕೈಗೊಳ್ತಾ ಇರೋದೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ನೋಡಿ ಸರ್, ಯಾವಾಗ ನಾನು ಹೇಳ್ದಂಗೆ ತೀರ್ಮಾನ ಆಯ್ತದೆ, ಆ ಕುಮಾರಣ್ಣ ಮಾಡಿದ್ದೆಲ್ಲ ಸರಿ. ಯಾವಾಗ ನಾನು ವಿರುದ್ಧವಾಗಿ ಆಯ್ತದೆ, ಆಗ ಕುಮಾರಣ್ಣ ಮಾಡಿದ ತಪ್ಪು ಆಯಿತು. ಇವತ್ತು ಕುಮಾರಣ್ಣರವರು ಬಲವಂತ ಮಾಡಿ ನಿಖಿಲ್ ಅವ್ರನ್ನ ಒಪ್ಪಿಸ್ತೇ ಇದ್ದಿದ್ರೆ ಇವತ್ತು ಹೋರಾಟ ರಿಸಲ್ಟ್ ಬಿಡಿ. ನಮ್ಮ ಕಾರ್ಯಕರ್ತರ ಉತ್ಸಾಹ ಏನಾಯ್ತಿತ್ತು. ಕೊನೆಯ ಕ್ಷಣದಲ್ಲಿ ಯಾರು ಅಭ್ಯರ್ಥಿ ಅಂದ್ಕೊಂಡಿದ್ದು ಅವರು ದುಡುಕಿ ತೀರ್ಮಾನ ತಗೊಂಡಾಗ ಏನಾಯ್ತಿತ್ತು? ಅವ್ರನ್ನೇ ತಾನೇ 7-8 ಜನ ಯಾರಿದ್ರು ಅವ್ರನ್ನೆಲ್ಲ ಒತ್ತಾಯ ಮಾಡಿ ಅವರೆಲ್ಲರೂ ನಾವು ಬೇಡ ಅಂಥೇಳಿ ಅನಿವಾರ್ಯವಾಗಿ ಅವ್ರನ್ನ ಒಪ್ಪಿಸಿದ್ದು. ಭಾಳ ಹತ್ರದಿಂದ ಇರೋರು ಗೊತ್ತೈತೆ.
ನಾನು ಪ್ರಚಾರಕ್ಕೆ ಕರ್ತಿದ್ದೀನಿ ಡಿ ವಿ ದೇವೇಗೌಡರನ್ನ ಅಂತ ನಾನು ರಾಜಕಾರಣನೇ ಬಿಟ್ಟುಬಿಡ್ತೇನೆ ಈ ಕ್ಷಣ. ಕಾಲ್ ಡೀಟೇಲ್ಸೇ ಕೊಡ್ತೀನಲ್ಲ ಸರ್. ದೇಶದ ಪ್ರಧಾನಮಂತ್ರಿಗಳು ಆಯಿತು, ದೇವೇಗೌಡ ಸಾಹೇಬರು ಡೆಲ್ಲಿಲಿದ್ದಾರೆ, ಬಂದಮೇಲೆ ಕೇಳಿ. ಅವರು ಜೊತೆ ಮಾತಾಡಿದ್ರು. ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಹನ್ಮೇಶ್ ಅವ್ರ ಪಿ ಎನ ತೊಗೊಂಡ್ರಂತೆ, ಬ್ಯುಸಿ ಇದ್ದಾರೆ, ವಾಪಸ್ ಮಾಡಿಸ್ತೀನಿ ಅಂತ ಹೇಳೋರು. ಮತ್ತೆ ಮಾಡಲಿಲ್ಲ. ನೀವು ಪದೇ ಪದೇ ನ್ಯೂಸ್ ಸುಳ್ಳು ಹೇಳ್ತಾ ಇದ್ದೀರಿ. ಆ ಪದೇ ಪದೇ ಸುಳ್ಳು. ಅದೇ ನನಗೆ ಗೊತ್ತಾಯ್ತಾ ಇಲ್ಲ. ನಾನು ಅವ್ರನ್ನ ನಮ್ಮ ನಾಯಕರು ಅಂದ್ಕೊಂಡಿದ್ದೆ. ಈಗ ಯಾಕೋ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅವ್ರ ಸರಿಸಮ ಲೀಡ್ರಾ ಅಂತ. ಈಗ ಯೋಚನೆ ಬರ್ತಾಯಿದೆ. ಇಬ್ರಾಹಿಂ ಅವರು ನಿನ್ನೆ ಭೇಟಿ ಮಾಡಿದ್ದಾರೆ ಬಿಜೆಪಿ ಮಾಜಿ ಸಚಿವರು. ಸೌದವನ್ ನಾಣ್ಯ ಕಟ್ಕೊಂಡು ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ. ಸೌದೋದ್ ನಾಣ್ಯ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ. ನೀವು ಚರ್ಚೆ ಮಾಡಿ ನಿಮ್ಮ ಟೈಮಿಗೆ ಯಾಕೆ ವೇಸ್ಟ್ ಮಾಡ್ತೀರಿ? ನಾನೇ ನಿಮಗೆ ಕೇಳ್ತಾ ಇದ್ದೀನಿ ಬದ. ನಾವು ನಿಮ್ಮಂಗೆ ಅಂದ್ಕೊಂಡಾಗ ಕರ್ಕೊಬಂದಿದ್ದು. ಅವ್ರಿಗೆ ಭಾಷೆ ಮೇಲೆ ಇಡ್ತಾ ಇರೋಕ್ಕೆ ಇಟ್ಕೊಳಕ್ಕೆ ಹೇಳಿದ್ದಾರೆ. ಈ ಥರ ಒಂದು ವರ್ಗ ಮತ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಇರೋದನ್ನ ಸಿಂಗ್ಯುಲರಾಗಿ ನಿಮ್ಮ ಅಜ್ಜನ್ನ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ಅಪ್ಪನ್ನ ಏನು ಭಾಷೆ? ನಿಮಗಿನ್ನ ಭಾಷೆ ಗೊತ್ತದ ನಮಗೆ. ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ಮತ್ತೆ ನಿನ್ನೆ ಬೆಂದ ಮನೆಯಲ್ಲಿ ಕೊಳ್ಳಿ ಹಿರಿಯ ಕೆಲಸ ಮಾಡಬೇಡಿ, ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ವಿಡಿಯೋಗಳು ಪದೇ ಪದೇ ಹೇಳ್ತಾರೆ. ನಾನು ಭಾಳ ನೋವು ಬಿಟ್ಟಿದ್ದೀನಿ ಪಕ್ಷದಲ್ಲಿ. ಇವತ್ತು ಅದು ಕಂಟಿನ್ಯೂ ಆಗ್ತಾ ಇದೆ. ಹಿಂದೆ ಭಾಳಷ್ಟು ನೋವು ಕೊಟ್ಟಿದ್ದಾರೆ, ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ನನ್ನ ಪರಿಸ್ಥಿತಿ ಆ ರೀತಿ ಆಗಿದೆ ಅಂತ ಅರ್ಥ ಆಗಿದೆ ಅಂತ ಭಾಳಷ್ಟು ನೋವಾಗ್ತದೆ. ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ನಾಮಿನೇಷನಲ್ಲಿ ಎಲ್ಲಿ ನಿಲ್ಲಿಸಿದ್ರು? ಟಿ ವಿಲಿ ನೋಡಿದೆ. ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ಎಲ್ಲರನ್ನೂ ಹೆಂಗೆ ಸಂತೈಸೋಕ್ಕಾಗುತ್ತೆ? ಒಬ್ಬರು ನೋವಾಗುತ್ತೆ, ಒಬ್ಬರು ಖುಷಿ ಆಗುತ್ತೆ. ಅವೆಲ್ಲವನ್ನು ನುಂಗ್ಕೊಬಂದ್ರೇ ಆಯ್ತು. ಅದೇನಾರ ಇದ್ದರೆ ದೇವೇಗೌಡ ಸಾಹೇಬರು, ಕುಮಾರಣ್ಣರವರು ಶಾಸಕಾಂಗ ಪಕ್ಷದ ಸಭೆ ಅಥವಾ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಲಿ. ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ವಿಷಯ ಮಾಡ್ಕೊಂಡು ಎಲ್ಲಕ್ಕೂ ಕಾರಣ ಸಾರವೇ. ಎಲ್ಲಕ್ಕೂ ಕಾರಣ ಸಾರವೇ. ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು. ಈಗ ನಾನು ಕಾರಣ. 2008ರಲ್ಲಿ ಯಾರು ಕಾರಣ? ಹೇಳಿದ್ನಾಗ ನನ್ನ ಕರ್ಕೊಂಡು ಹೋದ್ರಲ್ಲ. ನಮ್ಮನ್ನ ಟೀಕೆ ಆಯಿತು. ಮಂಜೇಗೌಡರು ಇಲ್ಲೇ ಕೂತವ್ರಲ್ಲ. 2008ರಲ್ಲಿ ಜಡ್ ಪಿ ನೀವು ಚಾಮುಂಡೇಶ್ವರಿಯಲ್ಲಿ ಏನ್ರಿ ಓಡಾಡಿದ್ದು? ನೀವೇ ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ? ಇಲ್ಲೇ ಅವರಲ್ಲ, ಬಿ ಜೆ ಪಿಗೆ ಹೋಗಿದ್ರಲ್ಲ, ಇಬ್ಬರು ಎಷ್ಟು ಗೆಲ್ಸಿದ್ರಿ ಸಮಯ? ಜನತಾದಳದಲ್ಲಿ ನಾನಿದ್ದರೆ ಮಾತ್ರ, ಜನತಾದಳದ ಕಾರ್ಯಕರ್ತಿದ್ರೆ ಮಾತ್ರ ನನ್ನ ಶಕ್ತಿ. ಇಲ್ಲದೇ ಇದ್ದರೆ ನಾನು ಝೀರೋ. ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಮಂಜೇಗೌಡರು JDSಗೆ ಬಂದಿದ್ದಕ್ಕೆ ಇವತ್ತು MLC ಆದರು. ನಾನು JDSಗೆ ಬಂದಿದ್ದಕ್ಕೇ 3 ಸತಿ ಶಾಸಕನಾಗಿ ನನ್ನನ್ನು ಮಂತ್ರಿ ಮಾಡಿದ್ರು. JDS ಇದ್ದರೆ ಮಾತ್ರ ನನ್ನ ಶಕ್ತಿ. JDS ಬಿಟ್ಟು ಹೋಗಿ ಏನೇನು 15 ವರ್ಷ ನಾನೇನಾಗಿದ್ದೆ ಅಂತ ನನಗೆ ಗೊತ್ತಾಯ್ತು. ನೀವೆಲ್ಲ ಒಬ್ಬ ನಾಯಕರ ಕಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀರಿ. ನಿಮ್ಗೆ ಅವ್ರು ಅನಿವಾರ್ಯ. ಅವರು ನನಗೆ ಆ ಥರ ಅನಿವಾರ್ಯ ಇಲ್ಲ. ನನಗೆ ಯಾರೊಬ್ಬರ ನಾಯಕರ ಅನಿವಾರ್ಯ ಇಲ್ಲ. ನೋಡಿ ಸರ್, ನಾನು ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿಯೇ ಬೇರೆ. ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸು ಅದೇ. ಇಂಡೋರಲ್ಲಿ ಕರೆದು ಕಪಾಲ್ ಕೊಡಿದ್ರೆ ಒಡಿಸ್ಕೋತೀನಿ.
ಆದರೆ ಸಾರ್ವಜನಿಕವಾಗಿ ನಾನು ಹೇಳದೇ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ. ಅವರು ಅಷ್ಟು ನಾನು ತೊಡಕಾಗಿದ್ದರೆ ಅವ್ರು ಒಂದು ಮಾತು ಹೇಳಿ, ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ್ರೆ ಅವ್ರು ಕರೆದು ನನಗೆ ಹೇಳಿ. ನಾನು ಹೇಳ್ತಾ ಇರೋದು ನನಗೆ ನನ್ನ ಶಕ್ತಿ, ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ, ನಾನು 3 ಸತಿ ಗೆದ್ದೆ, ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ, ನನ್ನ ಕ್ಷೇತ್ರದಲ್ಲಿ 1 ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ, ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ JDS ಕಾರ್ಯಕರ್ತರ ಹೋರಾಟ, ಅದರಿಂದ ನಾನು ಗೆದ್ದೆ. ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೇ ಇದ್ದರೆ ನಾನು ಝೀರೋ. ಈಗ ಬೆಂದ ಮನೆಯಲ್ಲಿ ಕೊಳ್ಳಿ ಇರಿಬೇಡಿ ಅಂತ ಹೇಳಿದ್ದು ಬರೀ ಇಬ್ರಾಹಿಂ ಅವ್ರಿಗ ಅಥವಾ ಎಲ್ಲರಿಗೂ? ಯಾರ್ಯಾರು ನಮ್ಮ ಪಕ್ಷವನ್ನು ಹಗುರವಾಗಿ ಮಾತಾಡ್ತಾ ಇದ್ದೀರಿ, 100 ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕಲಿಲ್ಲ, 3 ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರಿ. 2 ತಿಂಗಳು ದುಡ್ಡು ತಾಯಂದ್ರಿಗೆ 4,000 ರೂಪಾಯಿ. 40 ದೇಶದಲ್ಲಿ 40 ಸೀಟಲ್ಲಿ 36 ಸೀಟ್ ಗೆದ್ದಿದ್ದೀರಿ. 36 ಸೀಟ್ ಗೆದ್ದೈತೆ. ಎಲ್ಲವೂ ಆಡಳಿತಾರೂಢ ಪಕ್ಷವೇ ಗೆದ್ದಿರೋದು. ಸಂಚಿನಿಂದ ಆಸೆ ಆಮಿಷಗಳು ಸೇರಿಸಿ ಗೆದ್ದಿದ್ದೀರಿ. ಜನ ಆಶೀರ್ವಾದ. ಒಳ್ಳೆ ಕೆಲಸ ಮಾಡಿ. ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ? ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ, ಒಬ್ರು ಹೇಳ್ತೀರಿ ಮುಳುಗೋಯ್ತದೆ. ಜನತಾ ದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ. ನೀವು ನಿಮ್ಮ ಪಕ್ಷ ಬಿಟ್ಟು ಬನ್ನಿ, ಗೊತ್ತಾಯ್ತದೆ ನೀವು ಎಷ್ಟು ಶಕ್ತಿವಂತರು ಅಂತ. ಕಾಂಗ್ರೆಸ್ ಲೀಡರ್ಗಳು ಡಿ.ಕೆ. ದೇವೇಗೌಡರು ಹೇಳ್ತಾರೆ, ನಾನು ಇದುವರೆಗೂ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿಲ್ಲ, ಇನ್ನು ಮುಂದೆ ಹೋಗ್ತೀನಿ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಮನೆಗೆ ಹೋಗ್ತೀನಿ ಅಂತ. ನೋಡಿ ಸರ್, ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದ ಕೆಲಸಗಳಿರ್ತವೆ, ಹೋಗ್ಬೇಕಾಯ್ತದೆ. ಹೋದಾಕ್ಷಣಕ್ಕೆ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಹೇಳೋಕ್ಕಾಗುತ್ತಾ? ಏನ್ರಿ ಮಂಜಣ್ಣ, ಹೇಳೋಕ್ಕಾಗುತ್ತಾ? ಹೋಗ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನೇನು ಬಂದು ಸತ್ಯ ಮಾಡಿ ಅಂತ ಹೇಳಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ, ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಇದ್ದರೆ ನಾನು ಅಲ್ಲಿ ಹೇಳ್ಬಿಡ್ತೀನಿ, ನಾನಿನ್ನು ಸಾರ್ವಜನಿಕ ಜೀವನಕ್ಕೆ ಹೋಗಲ್ಲ ಬನ್ನಿ ಅಂತ ಹೇಳಿರೋದು. ಅವ್ರನ್ನ ಕರೆಯೋಷ್ಟು ದೊಡ್ಡವನ ನಾನು. ನೋಡಿ, ನಾನು ಇವತ್ತೇ ಫಸ್ಟ್ ಹೇಳಿರೋದು. ನಾನು ಹೇಳಿದ್ನಲ್ಲ, ನಾನು ಇಲ್ಲಿವರೆಗೆ ನನ್ನನ್ನು ಸಾರ್ವಜನಿಕವಾಗಿ ಬಿ ಫಾರಂ ವಿಚಾರ, ನನ್ನ ಗೆಲುವು ಸೋಲಿನ ವಿಚಾರ, ಮತ್ತು ನಾನೇ ಎಲ್ಲವನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರಿಂದ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ. ನಾನು ಇಲ್ಲಿವರೆಗೆ ಅವ್ರೇನು ಬೇರೆ ಪಕ್ಷನ ಅವರಿದ್ದ ಮಾತಾಡೋಕ್ಕೆ ನಮ್ಮ ನಾಯಕರು ಅಂತ ಹೇಳಿದ ಮೇಲೆ ನಾನು ಜನರಿಗೆ ನಾನು ಅದೇನು ಮಾಡಿಲ್ಲ, ಅವ್ರು ತಪ್ಪು ಗ್ರಹಿಕೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ವಿಶ್ವಾಸ, ಪ್ರೀತಿ, ಗೌರವ, ಭಯ, ಭಕ್ತಿ ಎಲ್ಲ ಇದೆ. ನಮಸ್ಕಾರ. ನೋಡಿ ಸರ್, ನಾವು ಮನವಿ ಮಾಡೋದಿರಲಿ, ಶಾಸಕರು ಮನವಿ ಮಾಡೋದಿರಲಿ, ಇದೇ ರೀತಿ ಮುಂದುವರೆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಕೇಳಿ, ಎಷ್ಟು 1,000 ಕೋಟಿ ಸಾಲಕ್ಕೆ ನೀವು ಬೇಡಿಕೆಯನ್ನು ಇಟ್ಟಿದ್ದೀರಿ ಅಂತ. ಈಗ ಅವರನ್ನು
ಎಷ್ಟು ಸಾವಿರ ಕೋಟಿಗೆ ಸಾಲಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೀರಿ ಅಂತ. ಆಮೇಲೆ ಶಾಸಕರು ಹೇಳೋದಿರಲಿ, ಸನ್ಮಾನ್ಯ ಖರ್ಗೆ ಅವರೇ ಹೇಳಿದ್ರಲ್ಲ, ಅವ್ರಿಗೆ ಅದ್ರ ಡೆಪ್ತ್ ಗೊತ್ತಿಲ್ವಾ? ಅವ್ರ ಅನುಭವದಲ್ಲಿ ಹೇಳಿದಾರಲ್ಲ. ಅದರಿಂದ ಈಗ ಜನರಲ್ಲೋ ಕೇಳಿ, ಡೈರಿ ಪ್ರೋತ್ಸಾಹಧನ ಕಷ್ಟಪಟ್ಟು ಕೆಲಸ ಮಾಡುವಂಥ ರೈತರು ಯಾಕೆ ಅವ್ರಿಗೆ ಸಬ್ಸಿಡಿ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಆಯಿತು, ಮೊನ್ನೆ 224 ಕ್ಷೇತ್ರದಲ್ಲಿ 3 ಕ್ಷೇತ್ರಕ್ಕೆ ಯಾಕೆ ಹಾಕಿದ್ದೀರಿ ಹಣನ? ನಿಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ಮೇಲೆ. ಒಂದು ಕಾರ್ಪೊರೇಷನಲ್ಲಿ ಪ್ಲಾನ್ ಅಪ್ರೂವಲ್ ಮಾಡ್ತಿದ್ರೆ 10,000 ರೂಪಾಯಿ ಇದ್ದಿದ್ದು 1 ಲಕ್ಷ ಆಗೈತೆ. ಯಾವುದೋ ಮೊನ್ನೆ ಒಂದು ಸಂಸ್ಥೆಗೆ 2.5 ಕೋಟಿ ರೂಪಾಯಿ ಫೀಸ್ ಹಾಕಿದ್ದಾರೆ ಪ್ಲಾನ್ ಅಪ್ರೂವಲ್, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಮೈಸೂರಲ್ಲೇ. ಥ್ಯಾಂಕ್ ಯು. ಸರ್, ಇತ್ತೀಚೆಗೆ ಕೂಡ ಹಗರಣದ ಬಗ್ಗೆ ಜಿಟಿ ದೇವೇಗೌಡರು ಹೆಸರು ಕೂಡ ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ಸುತ್ತೆ? ಅವರಿಗಾಗಲೇ ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಪ್ರಕಾರನೂ ಅವ್ರದ್ದು ಇದರಲ್ಲಿ ಯಾವುದೇ ಭಾಗಿಯಾಗಿಲ್ಲ. ಥ್ಯಾಂಕ್ ಯು ಸರ್.